ಸ್ನೇಹಿತರೆ ನಮಸ್ತೆ. ನಾವು ಈಗ ಲೈವ್ ಬರೋ ಕಾರಣ ಏನು ಅಂತಂದ್ರೆ ನೋಡಿ, ಇದು ಒಂದು ಸುಪ್ರೀಂ ಕೋರ್ಟ್ಗೆ ನಾವೊಂದು ಕಳಿಸ್ತಿದ್ದೀವಿ ಅಣ್ಣ. ಇದು ಸುಪ್ರೀಂ ಕೋರ್ಟ್ಗೆ ಇದೊಂದು ನಾನು ಸೈನ್ ಮಾಡಿ ಕಳಿಸ್ತಾ ಇದ್ದೀನಿ, ಮೇಲ್ ಐಡಿ ಮಾಡಿ ಕಳಿಸ್ತಿದ್ದೀನಿ. ನೋಡಿ, 2 ರೂಪಾಯಿ ಖರ್ಚಾಗಲ್ಲ ಒಂದು ಜೆರಾಕ್ಸು. ಸೊ ಇದು ಪ್ರಾಣಿ ಪ್ರಿಯರಲ್ಲಿ ನಾನು ಕೇಳೋದಿದ್ದು ನೋಡಿ, ನಮ್ಮ ಹೆಸರು, ಫೋನ್ ನಂಬರು, ಮೇಲ್ ಐಡಿ, ಅಡ್ರೆಸ್ಸು, ಡೇಟು, ಇದು ನಾವು ಒಂದು ಬರೆದು ಕಳಿಸ್ತೀವಿ. ಇದನ್ನ ನಾವು ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಕಳ್ಸೋಕ್ಕೆ ಇದ್ದೀವಿ. ಸೊ ನೀವು ಇದೇ ಥರ ಒಂದು ಫಾರ್ಮು ನಾನು PDF ಕಳಿಸ್ತೀನಿ. ನನ್ನ ವಾಟ್ಸಪ್ ನಂಬರು 9964746206. ಈ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿ PDF ಕಳಿಸ್ತೀನಿ. ಸೊ ಇದನ್ನೊಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಜೆರಾಕ್ಸ್ ಮಾಡಿಕೊಂಡು ಇದನ್ನ ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಇದು ಕೊಡೋದಕ್ಕೆ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಿಂದ ಎಷ್ಟು ಫಾರ್ಮ್ ಹೋಗುತ್ತೆ, ಇಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತೇಳಿ ಇದೊಂದು ಸುಪ್ರೀಂ ಕೋರ್ಟ್ಗೆ ಒಂದು ಸಾಕ್ಷಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ಪ್ರಾಣಿ ಪ್ರಿಯರು ಈ ನನ್ನ ಫೀಡಿಂಗ್ ಸ್ಪಾಟಲ್ಲಿ ಏನೇನು ಬೀದಿ ನಾಯಿಗೆ ಊಟ ಹಾಕೋರು ಎಲ್ಲರೂ ಈ ರೀತಿ ಒಂದು ಫಾರ್ಮ್ನ ನಾನು ಕೊಡ್ತೀನಿ. ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಸೊ ಇದನ್ನು ನಾನು ಸುಪ್ರೀಂ ಕೋರ್ಟ್ಗೆ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀನಿ. ನಿಮ್ಮ ಕಡೆಯಿಂದನೂ ಒಂದು ಸಿಗ್ನೇಚರು, ಒಂದು ಮೇಲ್ ಐಡಿ, ಒಂದು ಫೋನ್ ನಂಬರಿಂದ ಮೂಕ ಪ್ರಾಣಿಗಳನ್ನ ರೀಲೊಕೇಟ್ ಮಾಡೋದು ತಪ್ಪಿಸ್ಬೋದು. ಧನ್ಯವಾದಗಳು. ನೀವು ಮಾತಾಡಿ ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಮಾತಾಡಿ. ಸುಪ್ರೀಂ ಕೋರ್ಟ್ಗೆ ಸೈನ್ ಮಾಡೋದು ಮಾತಾಡಿ, ಹೇಳಿ. ನಮಸ್ತೆ ಸ್ನೇಹಿತರೆ, ಜೋರ ಮಾತಾಡಿ. ಮಾತಾಡಿ. ಇವರು ಕಾವ್ಯ ಅಂತ, ಇವರು ಬೀದಿ ನಾಯಿಗಳಿಗೆ ಊಟ ಹಾಕ್ತಾರೆ. ಇವರು ಸೈನ್ ಮಾಡಕ್ಕೆ ಇಷ್ಟ ಇದೆಯಾ ನಿಮ್ಗೆ? ಸುಪ್ರೀಂ ಕೋರ್ಟ್ಗೆ ತಲುಪಿಸೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ? ಈ ತರ ಫಾರ್ಮ್ ಮಾಡಿ ಸಿಗ್ನೇಚರ್ ಮಾಡಿ ಮೇಲ್ ಐಡಿ ಮಾಡಿ ನಾವು ಕಳಿಸಿದೀವಿ. ನೀವು ಕಳಿಸಿ, ನಮ್ಗೆ ಕಳಿಸಿ. ಇದನ್ನ ನಾವು ಒಟ್ಟಿಗೆ ಡೆಲ್ಲಿ ಸುಪ್ರೀಂ ಕೋರ್ಟ್ ಕಳ್ಸಕ್ಕಿದ್ದೀವಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಮಂಗಳವಾರ 18ನೇ ತಾರೀಕು ಮಧ್ಯಾಹ್ನ 1:30 ಸಂಜೆ 4 ಗಂಟೆ ಒಳಗಡೆ ಒಂದು ಪ್ರೊಟೆಕ್ಟ್ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಪ್ರಾಣಿ ಪ್ರಿಯರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮೂಲ ಪ್ರಾಣಿಗಳ ರಕ್ಷಣೆಗೋಸ್ಕರ ಕೈ ಜೋಡಿಸಿ. ಇದು ಫ್ರೀಡಮ್ ಪಾರ್ಕಲ್ಲಿ 18ನೇ ತಾರೀಕು. ನಾನು ಬರ್ತಿದ್ದೀನಿ, ನೀವು ಬನ್ನಿ. ಧನ್ಯವಾದಗಳು. ಹಂಗೆ ಇಡೀರಿ, ಸೈನ್ ಮಾಡಿ. ಇದು ಸುಪ್ರೀಂ ಕೋರ್ಟ್ಗೆ ಇದು ಹೋಗುತ್ತೆ. ಸೊ ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿ ಅಂತ ನನ್ನ ಉದ್ದೇಶ. ಜೈ ಶ್ರೀರಾಮ್. ಧನ್ಯವಾದಗಳು ಸ್ನೇಹಿತರೆಲ್ಲ. ಫ್ರೀಡಮ್ ಪಾರ್ಕ್ಗೆ ಬನ್ನಿ, ಫ್ರೀಡಮ್ ಪಾರ್ಕ್ಗೆ ಬನ್ನಿ. 18ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ತಲುಪಿಸೋದಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಈ ಫಾರ್ಮ್ಗಳು, ಸಿಗ್ನೇಚರು, ಮೇಲ್ ಐಡಿ ಮಾಡಿ. ಸೊ ಅದನ್ನು ಮೇಲ್ ಐಡಿ ಕಳಿಸೋದ್ರ ಮುಖಾಂತರ ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಸಾಕು. ಈ ಫಾರ್ಮನ್ನು ತಲುಪಿಸ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಈ ನಾಯಿಗಳನ್ನೇನು ರೀಲೊಕೇಟ್ ಮಾಡಬೇಕು ಮತ್ತು ಶೆಲ್ಟರ್ಗೆ ಹಾಕಬೇಕು ಅಂತ ಏನು ಕಾನೂನು ಮಾಡ್ತಾ ಇದ್ದಾರೆ, ಅದು ತಡೆ ಆಜ್ಞೆ ಆಗೋದಕ್ಕೋಸ್ಕರ ನಾವು ಇದನ್ನು ಮಾಡ್ತಿದ್ದೀವಿ. ಸುಪ್ರೀಂ ಕೋರ್ಟ್ ಒಂದು ಜಡ್ಜಿಗೆ ಅದು ಹೋಗೋದಕ್ಕೆ ತಲುಪೋವರೆಗೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ನೀವು ಪ್ರಾಣಿ ಪ್ರಿಯರು ಯಾರು ಫೀಡಿಂಗ್ ಮಾಡ್ತೀರಾ ಅವರೆಲ್ಲ ನೀವೇನು ಮಾಡ್ತೀರಾ, ಅದು ಸಿಗ್ನೇಚರ್ ಮಾಡಿಬಿಟ್ಟು ನನಗೆ ಫಾರ್ಮ್ ತಲುಪಿಸಿ. ಮತ್ತು ಫ್ರೀಡಮ್ ಪಾರ್ಕಲ್ಲಿ 18ನೇ ತಾರೀಕು ಪ್ರೊಟೆಕ್ಟ್ ಇದೆ. ದಯವಿಟ್ಟು ಬನ್ನಿ. ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ಈ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಬೀದಿ ನಾಯಿಗಳನ್ನ ರೀಲೊಕೇಟ್ ಮಾಡೋದಕ್ಕೋಸ್ಕರ. ಸೊ ಈ ಬೀದಿ ನಾಯಿಗಳನ್ನೆಲ್ಲ ರೀಲೊಕೇಟ್ ಮಾಡಬಾರ್ದು. ಸುಪ್ರೀಂ ಕೋರ್ಟಲ್ಲಿ ಡೆಲ್ಲಿಯಲ್ಲಿ ಆಗಿರೋ ಆರ್ಡ್ರಿಂದ ನಮಗೆಲ್ಲ ಬಹಳ ನೋವಾಗಿದೆ. ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಕರೆ ತನ್ನಿ. ಎಲ್ಲದಕ್ಕೂ ನಾವು ಓಕೆ ಅನ್ಕೊಂಡೋದ್ರೆ ಕೊನೆಗೆ ವಯಸ್ಸಾದವರು ಓಟ್ ಹಾಕಕ್ಕೆ ಶಕ್ತಿ ಇಲ್ಲ, ಇವ್ರನ್ನೂ ಎತ್ಬಿಟ್ಟು ಆಶ್ರಮಕ್ಕೆ ಹಾಕ್ಬಿಡಿ ಅಂತಾರೆ. ಕೊನೆಗೆ ತಂದೆ ತಾಯಿನ ಆಶ್ರಮಕ್ಕೆ ಹಾಕಿ ಅಂತಾರೆ, ವೃದ್ಧಾಶ್ರಮಕ್ಕೆ ಹಾಕಿ ಅಂತಾರೆ. ಇನ್ನೂ ಹಲವಾರು ಮನ ಬಂದಂತೆ, ತಲೆ ಇಲ್ದಿರಂಗೆ, ಇಷ್ಟ ಬಂದಂಗೆ ಅವರು ಕಾನೂನನ್ನ ಜಾರಿಗೆ ತರ್ತಾರೆ. ಇದಕ್ಕೆಲ್ಲ ನಮ್ಮ ಒಪ್ಪಿಗೆ ಇಲ್ಲ. ಬೀದಿ ನಾಯಿಗಳು ಇರೋ ಕಡೆ ಇರಬೇಕು, ಅವ್ರಿಗೆ ವ್ಯಾಕ್ಸಿನ್ ಆಗಬೇಕು. ABC ಅಂದರೆ
ಸಂತಾನಹರಣ ಚಿಕಿತ್ಸೆ ನಡಿಬೇಕು. ಅದಾದ್ಮೇಲೆ ಅವ್ರು ವ್ಯಾಕ್ಸಿನ್ ಆಗಬೇಕು, ಮತ್ತೆ ತಂದು ಅದೇ ಜಾಗದಲ್ಲೇ ಬಿಡಬೇಕು. ಪ್ರಾಣಿ ಪಕ್ಷಿಗಳು ಪ್ರಕೃತಿಯಲ್ಲಿ ಬೆಳೆಯೋದಿಕ್ಕೆ ಹಕ್ಕಿದೆ. ಯಾವುದೇ ರೀತಿಯ ಹಕ್ಕನ್ನ ದೌರ್ಜನ್ಯನ ಯಾವುದೇ ರೀತಿ ಕಸ್ಕೊಳ್ಳೋಕ್ಕಾಗಲ್ಲ. ಯಾವ ಕಾನೂನನ್ನ ಬರಲಿ, ಅನ್ನ ತಿನ್ನೋದನ್ನ ತಪ್ಪಿಸ್ಬೇಕು ಅಂತ ಹೇಳೋದು ಕಾನೂನಿಗೆ ನಾವು ಮರ್ಯಾದೆನೇ ಕೊಡೋಲ್ಲ. ಫಸ್ಟ್ ಆಫ್ ಆಲ್ ಓಟೇ ನಾನು ಮಾಡಲ್ಲ. ಓಟ್ ಮಾಡಬೇಕು ಅಂದರೆ ನಮಗೆ ಬದ್ಧವಾದ ಮೂಕ ಪ್ರಾಣಿಗಳು ಜನಗಳು ಜೀವನ ಮಾಡೋಂಥ ಜಾಗದಲ್ಲಿ ಇರಬೇಕು. ಯಾವ ತಪ್ಪಿಗೆ ಅವ್ರಿಗೆ ಇಷ್ಟು ದೊಡ್ಡ ಶಿಕ್ಷೆ, ಯಾವ ತಪ್ಪು ಮಾಡಿದ್ದಾರೆ ಅವರು, ಮೂಕ ಪ್ರಾಣಿಗಳನ್ನೆಲ್ಲ ತಗೊಂಡೋಗಿ 4 ಗೋಡೆ ಮಧ್ಯೆ ಕೂಡಾಕ್ಬೇಕು ಅನ್ನೋದಕ್ಕೆ. ಈ ಒಂದು ಕೊಲೆ ಮಾಡಿದವನ್ಗೂ ಕೂಡ ಕೊನೆ ಆಸೆ ಏನಂತ ಕೇಳ್ತಾರೆ. ಯಾವ ತಪ್ಪಿಗೆ ಈ ಶಿಕ್ಷೆ? ಮೂಕ ಪ್ರಾಣಿಗಳನ್ನ ರೇಪ್ ಎಷ್ಟು ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಕಡೆ ತಲೆ ಹೊಡೆದು ಮರ್ಡರ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಹೊಸ ರೂಲ್ಸ್, ನಾಯಿ ಕಚ್ಚಿದೆ, ರೇಬಿಸ್ ಬಂದಿದೆ, ಯಾಕೆ ಮನುಷ್ಯನ್ಗೆ ಏಡ್ಸ್ ಬರಲ್ವಾ? ಸಿಕ್ಕಿದವ್ರ ಜೊತೆ ಎಲ್ಲ ಹೋಗಿ ಸಂಬಂಧ ಬೆಳೆಸ್ತಾನೆ, ಸಿಕ್ಕಿದವ್ರ ಜೊತೆ ಎಲ್ಲ ಮನ ಬಂದಂತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಸಿಕ್ಕಿದ್ದೆಲ್ಲ ತಿಂತಾನಲ್ವ ಮನುಷ್ಯ ಆದವನು. ಈ ಪ್ರಾಣಿಗಳಿಗೆ ಯಾಕೆ ಇಷ್ಟು ಅನ್ಯಾಯ, ಯಾಕೆ ಇಷ್ಟು ನ್ಯಾಯ ಇಲ್ದಿರ ಬದುಕಬೇಕು? ಮೂಕ ಪ್ರಾಣಿಗಳಿಗೂ ಬದುಕೋ ಹಕ್ಕಿದೆ, ಅವರು ಪರಿಸರದಲ್ಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ಬರೋ ಬದಲು ಮೂಕ ಪ್ರಾಣಿಗಳಿಗೆ ದಯವಿಟ್ಟು ಸ್ವಾತಂತ್ರ್ಯ ಕೊಡಿ. ಇಂಡಿಪೆಂಡೆನ್ಸ್ ಡೇ ಆ ಡೇ ಈ ಡೇ ಅಂತಾರಲ್ಲ, ಮೂಕ ಪ್ರಾಣಿಗಳನ್ನ ಈ ರೀತಿ ಎತ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಹಾಕಿ ಅವುಗಳ ಸಂತತಿನ ಹಾಳು ಮಾಡಿದ್ರು. ಆಯ್ತು, ಈಗ ಸಂತತಿ ಹಾಳಾಯ್ತು, ಬಟ್ ಅದು ಬದುಕಕ್ಕೂ ಹಕ್ಕಿಲ್ಲ ಅಂದ್ರೆ ಯಾವ ನ್ಯಾಯ? ಈ ನ್ಯಾಯ ತಂದವ್ರ ಮನೆ ಹಾಳಾಗೋಗುತ್ತೆ. ನಿಜ ಉದ್ಧಾರಕ ಅಂತೂ ಆಗಲ್ಲ, ಅವರು ಹಾಳಾಗೋಗ್ತಾರೆ. ಎಲ್ಲ ಸ್ವತಂತ್ರ ಜೀವಿ ಅಂತಾರೆ. ಯಾವ ಜೀವರಾಶಿಗೂ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗಲ್ಲ. ಹುಲಿ, ಸಿಂಹ, ಕರಡಿ ಅದೆಲ್ಲ ಒಂದು ಕ್ರೂರ ಪ್ರಾಣಿಗಳಂತ ಅವುಗಳನ್ನ ಒಂದು ಶೆಲ್ಟ್ರಲ್ಲಿ ಹಾಕೋದು ಒಂದು ವಾಡಿಕೆ ಮಾಡಿದ್ದಾರೆ. ಆಯ್ತು, ಒಪ್ಕೊಳ್ಳೋಣ. ಅದೇ ನಾಯಿ, ಬೆಕ್ಕು, ಈ ಪಾರಿವಾಳ ಇವುಗಳೆಲ್ಲ ಏನ್ ಮಾಡಿದಾವೆ? ಅವುಗಳು ಊಟ ಕಿತ್ಬೇಕು ಅಂತೇಳಿ ಎಲ್ಲರಿಗೂ ನೀವು ಅನ್ಯಾಯಕ್ಕೆ ಮೆರುಗು ಹೋಗ್ತಿರೋ ಜನಗಳೆಲ್ಲ ಒಪ್ತಿರೋ ಅಲ್ಲವರೆಗೂ ಸರ್ವನಾಶ ಖಂಡಿತ, ವಿನಾಶ ಕಾರಣ ವಿಪರೀತ ಬುದ್ಧಿ, ಕಾಲಾಯಿ ತಸ್ಮೈ ನಮಃ. ನಿಜ ಹೇಳ್ತಾ ಇದ್ದೀನಿ, ನನಗಂತೂ ಈ ನಾಯಿಗಳನ್ನ ಹೊಡಿಯೋದು, ಬೀದಿ ನಾಯಿಗೆ ಊಟ ಹಾಕೋದನ್ನ ನೋಡೋದು, ಅವುಗಳನ್ನ ಕೆಟ್ಟದಾಗ ಬೈಯೋದು, ಎತ್ಕೊಂಡೋಗಿ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ರಿ, ಊಟ ಹಾಕಿ. ಇಲ್ಲಿ ಯಾಕೆ ಬಂದ್ ಹಾಕ್ತೀರಾ? ಮಾತಾಡಿ. ಇಲ್ಲಿ ಯಾಕೆ ಬಂದು ಹಾಕ್ತೀರಿ? ಮತ್ತೆ ನಿಮ್ಮ ಕಿಚನ್ ಕೋಣಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೇಲಿ ತಗೊಂಡೋಗಿ ಇಟ್ಕೊಳ್ರಿ, ಊಟ ಹಾಕ್ಬೇಡ್ರಿ. ಈ ಥರ ಎಲ್ಲ ಕಚ್ಚುತ್ತೆ ಸುಮ್ಮನೆ ಅಪವಾದ ಹೇಳ್ತಾರೆ, ಈ ಥರ ತೊಂದರೆಗಳು ಕೊಡ್ತಾರೆ, ಒಡೆಯೋದು ಬಡಿಯೋದು ಇದರೆಲ್ಲ ಸುಮಾರು ನಡೀತಾ ಇದೆ. ಆದಷ್ಟು ನಾವು ಇದನ್ನ ಹೇಗಾದ್ರೂ ಸರಿ ತಡೆಗಟ್ಟಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೋರಾಟ ಮಾಡಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಅನಿಸಿಕೆ, ಉದ್ದೇಶ. ನಮ್ಮ ಉದ್ದೇಶ ಇಷ್ಟೇ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ, ನಾಯಿಗಳನ್ನ ರೀಲೊಕೇಟ್ ಮಾಡಬೇಕು, ಶೆಲ್ಟರ್ಗೆ ಹಾಕಬೇಕು ಅಂತ, ಅದನ್ನ ತಡೆಗಟ್ಟೋದಕ್ಕೋಸ್ಕರ ನಾವು ಈ ಫಾರ್ಮ್ ರೆಡಿ ಮಾಡಿದ್ದೀವಿ. ಸೊ ಇದು ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಇದು ತಲುಪಿಸ್ತೀವಿ ನಾವು. ಮೇಲ್ ID, ಫೋನ್ ನಂಬರು, ನಿಮ್ಮ ಹೆಸರು, ಸಿಗ್ನೇಚರ್ ತಗೊಂಡು ಈ ರೀತಿಯಾದ ಒಂದು ಫಾರ್ಮು, ನನ್ನ ನಂಬರ್ ಹೇಳ್ತೀನಿ, 9964746206. ಈ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಈ PDF ಫಾರ್ಮ್ ಕಳಿಸ್ಕೊಡ್ತೀನಿ. ₹2 ಖರ್ಚಾಗಲ್ಲ. ಒಂದು ಜೆರಾಕ್ಸ್ ತಗೊಳ್ಳಿ, ಒಂದು ಸಿಗ್ನೇಚರ್ ಹಾಕಿ, ಅದನ್ನ ಮೇಲ್ ID ಮಾಡಿ ಇದನ್ನ ಕೋರ್ಟ್ಗೆ ತಲುಪಂತ ವ್ಯವಸ್ಥೆ ನಾನು ಮಾಡ್ತಿದ್ದೀನಿ. ಇದನ್ನ ನೀವು ಯಾರು ನನಗೆ ಕೊಟ್ರೆ ದಯವಿಟ್ಟು 17ನೇ ತಾರೀಕು 18ನೇ ತಾರೀಕು ಬೆಳಿಗ್ಗೆ 12 ಗಂಟೆ ಒಳಗಡೆ ಕೊಡಿ. ಅದಾದ್ಮೇಲೆ ನಾವು ಇದನ್ನೆಲ್ಲ ಒಟ್ಟಾಗಿ ಸೇರಿಸಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಏರಿಯಾಗಳಲ್ಲಿ ಎಷ್ಟು ನಾಯಿಗಳಿಗೆ ನೀವು ಸೈನ್ ಮಾಡಿ ಫಾರ್ಮ್ ಕೊಡ್ತೀರೋ, ನಿಮ್ಮ ಕೈಲಿ ಆದಷ್ಟು ಅದೊಂದು ಪುಣ್ಯ, ನಿಮ್ಮ ಕುಟುಂಬ ನಿಮ್ಮನ್ನ ಕಾಪಾಡುತ್ತೆ. ಈ ಸಿಗ್ನೇಚರ್ ಹಾಕಿ ಈ ಫಾರ್ಮ್ ಒಂದು ಕೊಡಿ. ₹2 ಖರ್ಚಾಗಲ್ಲ. 2 ಪೇಜ್ ಇರೋದು ಜೆರಾಕ್ಸು. ಈ 2 ಪೇಜ್ ಜೆರಾಕ್ಸ್ನ ನೀವು ಮಾಡಿ ಕೊಟ್ಟರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ತಲುಪಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸೊ ಇದು ಫ್ರೀಡಮ್ ಪಾರ್ಕ್ಗೆ ದಯವಿಟ್ಟು 18ನೇ ತಾರೀಕು ಬನ್ನಿ. ತೊಳಿ 18ನೇ ತಾರೀಕು ಫ್ರೀಡಮ್ ಪಾರ್ಕ್ಗೆ ಬನ್ನಿ. ಮೂಕ ಪ್ರಾಣಿಗಳ ಮಾರಣ ಹೋಮ, ಮುಗ್ಧ ಜೀವ ರಕ್ಷಣೆ ಮಾಡೋಣ. ಫ್ರೀಡಮ್ ಪಾರ್ಕ್ಗೆ 18ನೇ ತಾರೀಕು ಮಂಗಳವಾರ ದಯವಿಟ್ಟು ಎಲ್ಲರೂ ಬನ್ನಿ. ಬರೋವಾಗ ಈ ರೀತಿಯಾದ ಫಾರ್ಮ್ ಕೊಡ್ತೀವಿ, ಅಥವಾ ನೀವು ತಗೊಂಬನ್ನಿ. PDF ಅಲ್ಲಿ ನನ್ನ ನಂಬರ್ ಕಳಿಸ್ತೀನಿ, ಜೆರಾಕ್ಸ್ ತೊಗೊಳ್ಳಿ, ಸೈನ್ ಮಾಡಿ, ಮೇಲ್ ID ಹಾಕಿ, ನಿಮ್ಮ ಅಡ್ರೆಸ್ ಹಾಕಿ ಕಳಿಸಿದ್ರೆ ಅದು ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಇದನ್ನ ನೀವು ನನಗೆ ತಲುಪಿಸೋದ್ರಿಂದ ನಾವು ಇದು ಮೂಕ ಪ್ರಾಣಿಗಳನ್ನ ರೀಲೊಕೇಟ್ ಮಾಡೋದನ್ನ ನಾವು ತಡೆಗಟ್ಬೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಧನ್ಯವಾದಗಳು.